ಇವತ್ತು ಪುತ್ತೂರಿನ ಈ ಕೊಟೇಚ ಹಾಲ್ನಲ್ಲಿ ತುಂಬೊಂದು ಸಂತೋಷದ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಹಿಂದೂ ಸಮಾಜದ ಅತ್ಯಂತ ಪರಿಶ್ರಮಿ ಸಮಾಜವಾಗಿರುವಂಥ ಗಾಣಿಗ ಸಮಾಜದ ಈ ಗಾಣಿಗ ಸಂಗಮ ಅನ್ನುವಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಹಿರಿಮೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿರುವಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಮೋದಿಜಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪುತ್ತೂರಿನ ಗಾಣಿಗ ಸಫಲಿಗರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಲಕ್ಷ್ಮೀ ಪ್ರಸಾದ್ ಬೆಟ್ಟ ಅವರೇ, ಶ್ರೀ ಶ್ರೀನಿವಾಸ್ ಪಿ ಸಪಲ್ಯ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಆತ್ಮೀಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಸಮಾಜದ ಎಲ್ಲ ಬಂಧುಗಳೇ, ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ತಾಯಂದಿರೆ, ನಾನು ನಿಮಗೆ ವಿಶೇಷವಾಗಿ ಕೈ ಮುಗಿದು ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿಯೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕೆಂದರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದರಲ್ಲಿ ತಾಯಂದಿರ ಸಂಖ್ಯೆ ಇರಬೇಕು. ಇವತ್ತು ತಾಯಂದಿರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಸೇರಿರುವಂಥದ್ದು ನಿಜವಾದ ಅರ್ಥದಲ್ಲಿ ಗಾಣಿಗ ಸಂಗಮ ಆಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಈ ಸನಾತನವಾದ ಸಂಸ್ಕೃತಿ ಇವತ್ತು ಉಳಿದು ಬೆಳೆದಿದೆ. ಆದರೆ ಅದಕ್ಕೆ ದೊಡ್ಡ ಕಾರಣ ತಾಯಂದಿರು ಅಂತ ನಾನಂತೂ ಖಂಡಿತ ಅಂದ್ಕೊಂಡಿದ್ದೇನೆ. ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ವಿಶೇಷವಾದ ಪ್ರೀತಿ, ವಿಶೇಷವಾದ ನಂಬಿಕೆ, ಜೊತೆಗೆ ಈ ಜಿಲ್ಲೆಯ ಯುವ ಜನರ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ಇಟ್ಕೊಂಡವನು. ನಮ್ಮ ಜಿಲ್ಲೆಯ ಜನರು ಸಾಮಾನ್ಯ ಜನರಲ್ಲ, ಈ ನೆಲ ಸಾಮಾನ್ಯವಾದ ನೆಲ ಅಲ್ಲ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಂಥ ವ್ಯಕ್ತಿ ನಾನು. ಹಾಗಾಗಿ ಈ ಜಿಲ್ಲೆಯ ಜನರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜಗತ್ತಿನಲ್ಲಿ ಯಶಸ್ಸನ್ನು ಕಾಣಬೇಕಾದರೆ, ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕಾದರೆ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜಗತ್ತಿನಲ್ಲಿ ಸಾಧನೆಯನ್ನು ಮಾಡಿ ತೋರಿಸಬೇಕಾದ್ರೆ ಅದರಲ್ಲಿ ದೊಡ್ಡ ಪಾತ್ರವನ್ನು ತಾಯಂದಿರು ತೋರಿಸಬೇಕಾಗ್ತದೆ. ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಈ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬಂದಿರೋದು, ನಿಜವಾದ ಹಿರಿಮೆ ಬಂದಿರೋದು, ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಯಾಕೆ ಬಂದಿದೆ ಅಂದರೆ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನು ನಾನು ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಿನ್ನೆ ನಾನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಾನು ಈ ಜಿಲ್ಲೆಯ ಉದ್ಯಮಶೀಲತೆಯನ್ನು ಬೆಳೆಸಬೇಕು, ಈ ಜಿಲ್ಲೆಯಲ್ಲಿ ಯುವಕರು ಉದ್ಯಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಬೊಲ್ಪು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಯಾರಿಗೆ ಹೊಸ ಯೋಚನೆ ಇದೆಯಾ, ಹೊಸ ಯೋಜನೆಗಳನ್ನು ಹಾಕಬೇಕು ಅಂತ ಇದೆಯಾ, ಅವರಿಗೆ ಒಟ್ಟು ವ್ಯವಸ್ಥೆ ಅದಕ್ಕೆ ಪೂರಕವಾಗಿರಬೇಕು, ಸಮಾಜ ಅದಕ್ಕೆ ಜೋಡಿಸಿಕೊಳ್ಳುವ ರೀತಿ ಇರಬೇಕು, ಸರ್ಕಾರಿ ವ್ಯವಸ್ಥೆಗಳು ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ಯೋಚನೆ, ಕಲ್ಪನೆಯನ್ನು ಇಟ್ಕೊಂಡು ಬೊಲ್ಪು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಅದರಲ್ಲಿ ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು, ಈ ವರ್ಷ ಹೆಚ್ಚು ಕಡಿಮೆ 1000ಕ್ಕೂ ಹೆಚ್ಚಿನ ಅಪ್ಲಿಕೇಶನ್ಗಳು ಬಂದಿತ್ತು ಮತ್ತು ನಾವೊಂದು 11 ಅಪ್ಲಿಕೇಶನ್ಗಳನ್ನು ಆಯ್ಕೆ ಮಾಡಿದ್ವಿ. ಅದರಲ್ಲಿ ಒಂದು ಅಪ್ಲಿಕೇಶನಲ್ಲಿ ಒಬ್ಬ ಯುವಕ ನಿನ್ನೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿದ, ನನ್ನ ತಂದೆ ತಾಯಿಯೇ ನನ್ನ ಐಡಿಯಾವನ್ನು ಬೆಂಬಲಿಸಲಿಲ್ಲ, ಧೈರ್ಯ ಮಾಡಲಿಲ್ಲ, ಮುಂದೆ ಹೋಗಬೇಕಂತ ಹೇಳಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆ ಇದಕ್ಕೆ ಬೆಂಬಲ ನೀಡಿದೆ ಅಂತ. ನಾನು ಈ ಮಾತನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಹೆಚ್ಚು ತಾಯಂದಿರುವಂಥ ಈ ಕಾರ್ಯಕ್ರಮದಲ್ಲಿ. ಯಾಕೆಂದರೆ ತುಂಬ ಸಲ ನಮ್ಮ ಮಕ್ಕಳು ಎಲ್ಲೋ ಒಂದು ಸಾಧನೆಯನ್ನು ಮಾಡಬೇಕು, ಏನೋ ಯೋಚನೆ ಮಾಡಬೇಕು, ಒಂದು ಕನಸನ್ನು ಕಾಣಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಾವೇ ಅವರಿಗೆ ತೊಡಕಾಗ್ತೀವಿ ಅನ್ನುವಂಥ ಭಯದ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು 2047ರಲ್ಲಿ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಿದ್ದಾರೆ, ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಈ ಸಂಕಲ್ಪ ಪ್ರಧಾನಮಂತ್ರಿಗಳದ್ದಾಗಿದ್ದರೂ ಕೂಡ ಇದು ಇಡೀ ಭಾರತದ ಸಂಕಲ್ಪ. ಅದಕ್ಕೆ ಒಂದು ರೂಪವನ್ನು ಮಾತ್ರ ಪ್ರಧಾನಮಂತ್ರಿ ಅವರು ಕೊಡ್ತಾ ಇದ್ದಾರೆ. ಈ ಸಂಕಲ್ಪ ಸಿದ್ಧಿಯಾಗಬೇಕಾದ್ರೆ,
ಭಾರತ 2047ರಲ್ಲಿ ಒಂದು ವಿಕಸಿತ ಭಾರತವಾಗಿ ನಿರ್ಮಾಣ ಆಗಬೇಕಾದ್ರೆ ನಮ್ಮೆಲ್ಲ ಯುವಕರು ದೊಡ್ಡ ರೀತಿಯಲ್ಲಿ ಅದರಲ್ಲಿ ಜೋಡಿಸ್ಕೊಳ್ಬೇಕಾಗ್ತದೆ, ದೇಶದ ಅಭಿವೃದ್ಧಿಯಲ್ಲಿ ಜೋಡಿಸ್ಕೊಳ್ಬೇಕಾಗ್ತದೆ ಮತ್ತು ಅದರಲ್ಲಿ ದೊಡ್ಡ ಪಾತ್ರವನ್ನು ಮಹಿಳೆಯರು ವಹಿಸ್ಕೊಳ್ಬೇಕಾಗ್ತದೆ. ತಮ್ಮ ಮಕ್ಕಳನ್ನು ಬೆಂಬಲಿಸಲಿಕ್ಕೆ, ಆ ಯೋಜನೆಗೆ ಬೆಂಬಲವಾಗಿ ನಿಲ್ಲಲಿಕ್ಕೆ, ಅವರಿಗೆ ಧೈರ್ಯವನ್ನು ತುಂಬಿಸಲಿಕ್ಕೆ, ಅವರಿಗೆ ಸಹಕಾರವನ್ನು ಕೊಡುವಂಥ ದೊಡ್ಡ ಕೆಲಸವನ್ನು ತಾವು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ವಿಶೇಷವಾಗಿ ಗಾಣಿಗ ಸಮಾಜದ ಬಂಧುಗಳು, ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಗಟ್ಟಿಯಾಗಿರಬೇಕಾದ್ರೆ, ಹಿಂದುತ್ವ ಅತ್ಯಂತ ಪ್ರಬಲವಾಗಿರಬೇಕಾದ್ರೆ ಈ ರೀತಿಯ ಹಲವು ಸಮಾಜಗಳು ಕೂಡ ಕಾರಣ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಸಲ ನಮ್ಮ ಜಿಲ್ಲೆಯ ಬಗ್ಗೆ ಗೊತ್ತಿಲ್ಲದವರು, ನಮ್ಮ ಜಿಲ್ಲೆಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದವರು, ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಹೇಗೆ ಬದುಕ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳದವರು ತುಂಬ ಸಲ ಅಸಹನೆಯ ಮಾತುಗಳನ್ನು ಆಡ್ತಾರೆ. ಆದರೆ ನಾನಂತೂ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಹಿಂದೂ ಸಮಾಜ ಇವತ್ತು ಅತ್ಯಂತ ಗಟ್ಟಿಯಾಗಿ ಎಲ್ಲರನ್ನು ಒಂದಾಗಿ ಒಟ್ಟಾಗಿ ಕೊಂಡೊಯ್ಯುವಂಥ ಎಲ್ಲಿಯಾದರೂ ಒಂದು ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ. ಹಾಗಾಗಿ ತುಂಬ ಜನರಿಗೆ ನಮ್ಮ ಜಿಲ್ಲೆಯ ಬಗ್ಗೆ ಅಸಹನೆ, ಮೊದಲು ಎಂಚ ಬದುಕೊಂದುಲ್ಲೇರಂತ ಪಂಪನಂಚಿನ ಒಂಜಿ ವಿಚಿತ್ರ ಮಾನಸಿಕತೆ ಬಿದೆದಕ್ಲೆಗುಂಡು. ಹಾಗಾಗಿ ನಾನು ವಿನಂತಿಯನ್ನು ಮಾಡೋದು, ನಮ್ಮ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಹೋಗಬೇಕಾದ ಅವಶ್ಯಕತೆ ಇದೆ. ಪ್ರತಿಯೊಂದು ಸಮುದಾಯದ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಯಾರು ಅಶಕ್ತರಿದ್ದಾರ ಅವರನ್ನು ಗುರುತಿಸಿ ಅವರಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಯಾವ ಸಮಾಜಗಳು ಅನ್ಯಾಯಕ್ಕೊಳಪಟ್ಟಿದ ಆ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ನಾವೆಲ್ಲ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಜಿಲ್ಲೆಯ ಜನಪ್ರತಿನಿಧಿಯಾಗಿ ಈ ಇಡೀ ಗಾಣಿಗ ಸಮಾಜಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಾಡಿದ್ದು ಜೂನ್ನಲ್ಲಿ ನಾನು ಸಂಸದನಾಗಿ 2 ವರ್ಷ ಆಗ್ತದೆ. ಆದರೆ ಇಡೀ ಗಾಣಿಗ ಸಮಾಜದ ಮುಂದೆ ಹೋಗಿ ಮಾತನಾಡುವಂಥ ಅವಕಾಶ ನನಗೆ ಇವತ್ತಿನವರೆಗೆ ಸಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಂಧುಗಳನ್ನು ಮಾತನಾಡುವಂಥ ಅವಕಾಶ ಸಿಕ್ಕಿದೆ. ಇವತ್ತು ಪುತ್ತೂರಿನ ಗಾಣಿಗ ಸಫಲಿಗರ ಸಂಘದ ಈ ಗಾಣಿಗ ಸಂಗಮದಲ್ಲಿ ನನಗೂ ನಿಮಗೆ ಧನ್ಯವಾದಗಳನ್ನು ತಿಳಿಸುವಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ನಾನು ಸದಾ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಭರವಸೆ ನನ್ನ ಮೇಲೆ ಇಟ್ಟಿದ್ದೀರ, ಅದಕ್ಕೆ ಸದಾ ಋಣಿಯಾಗಿರ್ತೇನೆ. ಮತ್ತು ಮಾತ್ರವಲ್ಲ, ಈ ಜಿಲ್ಲೆಯ ಸಂಸ್ಕೃತಿಗೆ ಅನುಗುಣವಾಗಿ, ಈ ಜಿಲ್ಲೆಯ ಧರ್ಮ ಪರಿಪಾಲನೆಗೆ ಅನುಗುಣವಾಗಿ ಧರ್ಮದ ಹಾದಿಯಲ್ಲಿ ಯಾವತ್ತೂ ಹೋಗ್ತೇನೆ. ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತೇನೆ. ನಮ್ಮ ಜಿಲ್ಲೆಯ ಸಾಮರ್ಥ್ಯ ಏನಿದೆಯಾ ಅದು ಜಗತ್ತಿಗೆ ತೋರಿಸಿಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಕೂಡ ಒಂದು ಪೂರಕ ವ್ಯವಸ್ಥೆಯಾಗಿ ಕೆಲಸವನ್ನು ಖಂಡಿತವಾಗಿ ನಿರ್ವಹಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಕ್ಷಣ, ನಮ್ಮೆಲ್ಲರ ಪ್ರಧಾನಮಂತ್ರಿ, ನಮ್ಮೆಲ್ಲರ ಪ್ರೀತಿಯ ನಾಯಕ, ಇಡೀ ಜಗತ್ತು ಒಪ್ಪಿಕೊಂಡಿರುವಂಥ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಯವರ ತಮ್ಮ ಇವತ್ತು ನಮ್ಮ ಮಧ್ಯೆ ಇರುವಂಥದ್ದು ನಮಗೆಲ್ಲರಿಗೂ ತುಂಬ ಸಂತೋಷ ಕೊಡುವಂಥ ಸಂಗತಿ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ನಾನು ವಿಶೇಷವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ಕೋರ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಅಪರೂಪದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ನೀಡಿದಂಥ ಎಲ್ಲ ಆಯೋಜಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸುಂದರವಾಗಿ ಆಯೋಜನೆ ಮಾಡಿರುವಂಥ ಪುತ್ತೂರಿನ ಗಾಣಿಗಯಾನ ಸಫಲಿಗರ ಸಂಘದ ಅಧ್ಯಕ್ಷ ಮತ್ತು ಎಲ್ಲ ಬಂಧುಗಳಿಗೂ ಕೂಡ ಧನ್ಯವಾದ, ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ಯಾವ ಉದ್ದೇಶವನ್ನು ಇಟ್ಕೊಂಡು, ಯಾವ ಆಶೋತ್ತರಗಳನ್ನು ಇಟ್ಕೊಂಡು ಮಾಡಿದ್ದೀರ ಅದಕ್ಕೆ ಪೂರಕವಾಗಿ ನಡೀಲಿ ಅನ್ನುವಂಥ ಹಾರೈಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಆ ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಒಂದು ವಿಕಸಿತ ಭಾರತದ ಕಡೆಗೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಹೆಜ್ಜೆಯನ್ನು ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್.